ಬಿಡದಿ ರೈತರ ಹೋರಾಟ. ಒಬ್ಬ ರೈತನಿಗೆ ತನ್ನ ಜೀವನದಲ್ಲಿ ಏನು ಆಸೆ ಇರುತ್ತೆ ಗೊತ್ತಾ? ತನ್ನ ಜಮೀನಿನಲ್ಲಿ ಸಾಯೋ ತನಕ, ಕೊನೆ ಉಸಿರಿರೋವರೆಗೂ ಕಷ್ಟಪಟ್ಟು ದುಡಿದು ತನ್ನ ಮಣ್ಣಲ್ಲೇ ತಾನು ಮಣ್ಣಲ್ಲಿ ಮಣ್ಣಾಗಬೇಕು ಅಂತ ಸಣ್ಣ ಆಸೆ ಇರುತ್ತೆ. ಆದರೆ ಒಬ್ಬ ರಾಜಕಾರಣಿಗೆ ಏನು ಆಸೆ ಇರುತ್ತೆ ಗೊತ್ತಾ? ತಾನೊಬ್ಬ ಗ್ರೇಟ್ ಲೀಡರ್ ಆಗಬೇಕು, ತಾನೊಬ್ಬ ಗ್ರೇಟ್ ಪೊಲಿಟಿಷಿಯನ್ ಆಗಬೇಕು, ತಾನೊಬ್ಬ ಗ್ರೇಟ್ ಮುಖ್ಯಮಂತ್ರಿ ಆಗಬೇಕು. ತನ್ನಷ್ಟು ಗ್ರೇಟ್ ಭಾರತ ದೇಶದಲ್ಲಿ ಇನ್ನೊಬ್ಬ ಪೊಲಿಟಿಷಿಯನ್ ಇರಬಾರ್ದು. ತನ್ನ ಕಣ್ಣಿಗೆ ಕಾಣೋದನ್ನೆಲ್ಲ ಗ್ರೇಟೆಸ್ಟ್ ಆಗಿ ಮಾಡಬೇಕು ಅನ್ನೋ ದೊಡ್ಡ ಆಸೆಗಳಿರುತ್ತೆ. ಅಂತ ಒಂದು ಗ್ರೇಟ್ ಪ್ರಾಜೆಕ್ಟ್ ಈ ಗ್ರೇಟರ್ ಬ್ಯಾಂಗ್ಳೂರ್ ಪ್ರಾಜೆಕ್ಟ್. ಆದರೆ ಒಬ್ಬ ರೈತನಿಗೆ ಸಣ್ಣ ಆಸೆಗಳು. ಮಳೆ ಬಂದ್ರೆ ಸಾಕಪ್ಪ ಅಂತ, ಅದನ್ನ ಆ ಪ್ರಕೃತಿ ಮಾತೆ ಕೊಡ್ತಾಳೆ. ಆ ಮಳೆಗೆ ತಕ್ಕಂತೆ ಬೆಳೆ ಬಂದ್ರೆ ಸಾಕಪ್ಪ ಅಂತ, ಅದನ್ನ ಭೂಮಿತಾಯಿ ಕೊಡ್ತಾಳೆ. ಈ ಬೆಳೆಗೆ ತಕ್ಕಂತ ಬೆಲೆ ಸಿಕ್ಕರೆ ಸಾಕಪ್ಪ ಅಂತ, ಅದನ್ನ ಅಭಿಮಾನಿ ದೇವರುಗಳು ಕೊಡ್ತಾರೆ. ತಾನು ಕಷ್ಟಪಟ್ಟು ನನ್ನ ಮಕ್ಕಳು ಕಷ್ಟಪಡಬಾರ್ದು, ನನ್ನ ಮಕ್ಕಳು ವಿದ್ಯಾವಂತರಾಗಬೇಕು ಅಂತ ಹಗಲು ರಾತ್ರಿ ಶ್ರಮಪಟ್ಟು ದುಡಿದು 100 ಕಷ್ಟಗಳ ನಡುವೆ ನೆಮ್ಮದಿಯ ನಿಟ್ಟುಸಿರು ಬಿಡುತ್ತಾ ಪ್ರತಿದಿನ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾನೆ. ಕಾರಣ ತನ್ನ ಬಳಿ ಜಮೀನಿದೆ ಅಂತ. ಆ ಭೂಮಿತಾಯಿ ನನ್ನ ಕೈ ಬಿಡಲ್ಲ ಅಂತ. ಅಷ್ಟೈಶ್ವರ್ಯ ಇರೋ ರಾಜಕಾರಣಿಗೆ 10 ನಿಮಿಷದ ನೆಮ್ಮದಿ ನಿದ್ದೆ ಬರಲ್ಲ. ಆದ್ರೆ ಇಷ್ಟೆಲ್ಲ ಸಮಸ್ಯೆ ಇರೋ ರೈತನಿಗೆ ಕಣ್ಣು ಮುಚ್ಚಿದ್ರೆ ಕಣ್ಣು ತುಂಬ ನಿದ್ದೆ. ಆದ್ರೆ ಯಾವಾಗ ಒಬ್ಬ ರಾಜಕಾರಣಿ ರೈತನ ಒಡಲಿಗೆ ಮಡಿಲಿಗೆ ಕೈ ಹಾಕ್ತಾನೋ, ಕೊಡ್ಲಿ ಹಾಕ್ತಾನೋ, ದಿಕ್ತಪ್ಪೋಗ್ತಾನೆ, ಕಂಗೆಟ್ಟೋಗ್ತಾನೆ, ದಿಕ್ಕಾಪಾಲಾಗ್ತಾನೆ. ಇದು ಯಾಕಾಗ್ತಾ ಇದೆ ಅಂತ ನೋಡಿದಾಗ ಇವತ್ತಿನ ರೈತರಲ್ಲಿ ಒಗ್ಗಟ್ಟಿಲ್ಲ. ಮೊದಲೆಲ್ಲ ರೈತರೆಲ್ಲ ಸೇರಿ ಒಂದು ಪಕ್ಷವಾಗಿರೋರು. ಆದ್ರೆ ಇವತ್ತು 3 ಜನ ಇದ್ರೆ 3 ರೈತರದು ಒಂದೊಂದು ಪಕ್ಷ. ನಿಮ್ಮ ರೈತರಲ್ಲಿ ಎಷ್ಟು ಮಟ್ಟಕ್ಕೆ ಒಗ್ಗಟ್ಟಿರ್ಬೇಕು ಅಂದ್ರೆ, ಕರ್ನಾಟಕದಲ್ಲಿ ಯಾವುದೇ ಒಬ್ಬ ರೈತನಿಗೆ ಅನ್ಯಾಯ ಆದ್ರೂ ಕರ್ನಾಟಕದಾದ್ಯಂತ ರೈತರು ಚಳುವಳಿ ಮಾಡಬೇಕು, ಬೆಂಬಲ ಸೂಚಿಸಬೇಕು. ನಿಮ್ಮಲ್ಲಿ ಒಗ್ಗಟ್ಟು ಎಷ್ಟು ಮಟ್ಟಕ್ಕೆ ಇರಬೇಕು ಅಂದ್ರೆ, ನೀವೆಲ್ಲ ರೈತರು ನಿರ್ಧಾರ ಮಾಡಬೇಕು ಕರ್ನಾಟಕದಲ್ಲಿ ಮುಂದೆ ಯಾವ ಪಕ್ಷ ಬರಬೇಕು ಅಂತ. ಎಷ್ಟು ಮಟ್ಟಕ್ಕೆ ಒಗ್ಗಟ್ಟಿರ್ಬೇಕು ಅಂದ್ರೆ, ಕರ್ನಾಟಕದಲ್ಲಿ ಸರ್ಕಾರಗಳು ಏನಾದ್ರು ನಿರ್ಧಾರ ಮಾಡಬೇಕು ಅಂದ್ರೆ ನಿಮ್ಮ ನೋಡ್ಕೊಂಡು ಒಬ್ಬ ಮುಖ್ಯಮಂತ್ರಿ ಬರಬೇಕು, ಮುಖ್ಯಮಂತ್ರಿ ನೋಡ್ಕೊಂಡು ನೀವು ಹೋಗ್ಬಾರ್ದು. ಇವತ್ತು ಕೂಡ ಎಷ್ಟೋ ಜನ ಸ್ವಾಭಿಮಾನಿ ರೈತರುಗಳಿದ್ದಾರೆ. ಅವ್ರು ಎಷ್ಟು ಪ್ರಜ್ಞಾವಂತರಂದ್ರೆ ಯೋಚನೆ ಮಾಡ್ತಾರೆ ಯಾವ ಸರ್ಕಾರ ಬಂದ್ರೆ ಒಳ್ಳೇದು ಅಂತ. ಆದ್ರೆ ಕೆಲವು ರೈತರುಗಳು ಬದಲಾಗಿದ್ದಾರೆ. ಎಷ್ಟು ಮಟ್ಟಿಗೆ ಬದಲಾಗಿದ್ದಾರೆ ಅಂದ್ರೆ, ಸರ್ಕಾರದ ಆಮಿಷಗಳಿಗೆ, ಪುಕ್ಷಟ್ಟೆ ಭಾಗ್ಯಗಳಿಗೆ, ನಾಯಕರನ್ನ ಓಲೈಸೋಕೆ ತಮ್ಮ ಅಮೂಲ್ಯವಾದ ಮತಗಳನ್ನ ಮಾರ್ಕಂತಾರೆ. ಇನ್ನಾದರೂ ರೈತರು ಒಂದಾಗಲಿ, ಒಗ್ಗಟ್ಟಾಗಲಿ, ಎಲ್ಲಾ ರೈತರು ಸೇರಿ ಒಂದು ಪಕ್ಷವಾಗಿ ಕರ್ನಾಟಕದಲ್ಲಿ ಮುಂದೆ ಯಾವ ಪಕ್ಷ ಆಡಳಿತಕ್ಕೆ ಬರಬೇಕು ಅನ್ನೋದನ್ನ ನಿರ್ಧಾರ ಮಾಡಲಿ. ಕೊನೆಯದಾಗಿ ಈ ಶ್ರಮಜೀವಿಗೆ, ಈ ಕ್ರಮಜೀವಿಗೆ, ಈ ಪರಿಸರ ಪ್ರೇಮಿಗೆ, ಈ ನೇಸರ ಯೋಗಿಗೆ, ಈ ಕಲ್ಪವೃಕ್ಷನಿಗೆ, ಈ ಕಲ್ಪತರುಗೆ ದಯವಿಟ್ಟು ಭೂಮಿ ಕಿತ್ಕೊಂಡು ವಿಷ ಕೊಡ್ಬಿಡಿ. ಅವನ ಮಣ್ಣಲ್ಲೇ ಬಿಟ್ಬಿಡಿ. ಮಣ್ಣಲ್ಲಿ ಮಣ್ಣಾಗ್ತಾನೆ. ಒಳ್ಳೆದಾಗಿ.